ನಮಸ್ಕಾರ ಮಕ್ಕಳೇ, ಎಲ್ರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ನಮ್ಮ ಕ್ಲಾಸ್ ಅಲ್ಲಿ ನಮ್ಮ ಪಾಠ ಏನಿದೆ ಭಿನ್ನ ರಾಶಿಗಳು. ಅದನ್ನ ಮುಂದುವರಿಸೋಣ ಅಂತ. ನಾವು ಭಿನ್ನ ರಾಶಿಗಳ ಮೇಲೆ ಏನ್ ಮಾಡ್ಲಿಕತ್ತಿದ್ವಿ, ಚರ್ಚೆ ಮಾಡಿದ್ವಿ, ಹೌದಾ? ಹೋದ ಕ್ಲಾಸ್ ಅಲ್ಲಿ ಏನನ್ನ ನಾವು ಕಲಿತ್ವಿ ಈ ಚಾಪ್ಟರ್ ಮೇಲೆ? ಭಿನ್ನ ರಾಶಿಗಳು, ಹೌದಾ? ಈ ಚಾಪ್ಟರ್ ಮೇಲ್ಗಡೆ ಏನನ್ನ ಕಲ್ತಿದ್ವಿ ನಾವು? ನಮ್ಮ ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಗೆ ಯಾವ ರೀತಿ ಪರಿವರ್ತನೆ ಮಾಡ್ತೀವಿ, ವಿಷಮ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿಗೆ ಯಾವ ರೀತಿ ಪರಿವರ್ತನೆ ಮಾಡ್ತೀವಿ ಅಂತ ಕಲಿತ್ವಿ. ಅದರ ಜೊತೆಗೆ ಸಮಾನ ಭಿನ್ನ ರಾಶಿಯ ಬಗ್ಗೆ ಕೂಡ ಏನ್ ಮಾಡಿದ್ವಿ ನಾವು? ಅದರ ಅರ್ಥವನ್ನ ತಿಳ್ಕೊಂಡಿದ್ವಿ, ಹೌದಾ? ಈಗ ನನಗೆ ಹೇಳಿ, ಸಮಾನ ಭಿನ್ನ ರಾಶಿ ಅಂದ್ರೆ ಏನು? ಇವತ್ತಿನ ನಮ್ಮ ಕ್ಲಾಸ್ ಅಲ್ಲಿ ನಾವು ಈ ಒಂದು ಟಾಪಿಕ್ ಅನ್ನ ಮುಂದುವರ್ಸೋಣ ಅಂತ, ಸರಿನಾ? ಈಗ ಸಮಾನ ಭಿನ್ನ ರಾಶಿ ಅಂದ್ರೆ ಏನು ಹೇಳಿ ಮಕ್ಳೇ? ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೆ ನಾನು. ಏನಂತ ಹೇಳಿದ್ದೆ ಸಮಾನ ಭಿನ್ನ ರಾಶಿಗೆ? ಏನಂತ ಹೇಳಿದ್ದೆ ಹೇಳಿ ಮಕ್ಳೇ? ಸಮಾನ ಭಿನ್ನ ರಾಶಿಯ ಅರ್ಥ ಏನಿದೆ? ಈ ಒಂದು ಭಿನ್ನ ರಾಶಿಗಳು ಉದ್ದವನ್ನು ಸೂಚಿಸುವ ಭಿನ್ನ ರಾಶಿಗಳಾಗಿರ್ತಾವೆ. ಆದ್ರೆ ಅವನ್ನ ನಾವು ಏನ್ ಮಾಡ್ತೀವಿ, ವಿಭಿನ್ನ ಭಿನ್ನಾಂಶ ಭಾಗಗಳಲ್ಲಿ ವ್ಯಕ್ತಪಡಿಸ್ತೀವಿ. ಸಮಾನ ಭಿನ್ನ ರಾಶಿ ಅಂದ್ರೆ ಏನು? ಅವುಗಳು ಉದ್ದವನ್ನು ಸೂಚಿಸ್ತವೆ, ಆದ್ರೆ ಅವುಗಳನ್ನು ನಾವು ಏನ್ ಮಾಡ್ತೀವಿ, ವಿಭಿನ್ನ ಭಿನ್ನಾಂಶ ಭಾಗಗಳಲ್ಲಿ ವ್ಯಕ್ತಪಡಿಸ್ತೀವಿ. ಅದ್ ಹೇಗೆ? ಅದ್ರ ಬಗ್ಗೆ ಇವತ್ತಿಲ್ಲಿ ಚರ್ಚೆ ಮಾಡೋಣ ಅಂತ. ಸಮಾನ ಭಿನ್ನ ರಾಶಿ, ಸರಿನಾ? ಈಗ ನಾನು ಇಲ್ಲಿ ಒಂದು ನಿಮ್ಗೆ ಉದಾಹರಣೆ ತಗೊಳ್ತೀನಂತೆ. ಮೊದ್ಲಿಗೆ ನಾನು ಏನ್ ಮಾಡ್ತೀನಿ, ಈಗ ಇಲ್ಲಿ ನೋಡಿ, ಇದು ಒಂದು ರೊಟ್ಟಿ ಇದೆ ಅಂತ ತಿಳ್ಕೊಳ್ಳೋಣ. ಇದು ಒಂದು ರೊಟ್ಟಿ ಇದೆ ಅಂತ ತಿಳ್ಕೊಳ್ಳೋಣ, ಸರಿನಾ? ಇದ್ರಲ್ಲಿ ನಾನು ಏನ್ ಮಾಡ್ದೆ, 4 ಮಕ್ಳಿದ್ದಾರೆ. 4 ಮಕ್ಳಿದ್ದಾರೆ. ಅವರಿಗೆ ಈ ಒಂದು ರೊಟ್ಟಿಯಲ್ಲಿ ನಾನು ಏನ್ ಮಾಡ್ಬೇಕು, ಭಾಗವನ್ನ ಮಾಡ್ಬೇಕು. 4 ಮಕ್ಕಳಿಗೆ ಏನ್ ಮಾಡ್ಬೇಕು, ಒಂದು ರೊಟ್ಟಿಯಲ್ಲಿ ಭಾಗಗಳನ್ನ ಮಾಡ್ಬೇಕು. ಹಾಗಾಗಿ ಒಂದ್ ರೊಟ್ಟಿಯಲ್ಲಿ 4 ಭಾಗಗಳನ್ನ ಮಾಡಿದೆ. 4 ಭಾಗಗಳನ್ನ ಮಾಡಿದೆ. ಈಗ ಹೇಳಿ, ಒಂದು ಮಗುವಿಗೆ ಒಂದು ಮಗುವಿಗೆ ಎಷ್ಟು ಭಾಗ ಬಂತು? ರೊಟ್ಟಿದು ಎಷ್ಟು ಭಾಗ ಬಂದಿರಬಹುದು ಹೇಳ್ಬೋದಾ ಯಾರ್ರೆ? ಎಷ್ಟು ಭಾಗ ಬಂದಿರಬಹುದು? ನಮಗೇನ್ ಗೊತ್ತು, ನಾವ್ ಅದನ್ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಂದ್ರೆ ಅಂಶ ಮತ್ತು ಛೇದ ರೂಪದಲ್ಲಿ ಬರಿತೀವಿ, ಹೌದಾ? ಭಿನ್ನ ರಾಶಿನ ಈಗ ಹೇಗೆ ಬರಿಬಹುದು? ಒಟ್ಟಾರೆ ನಾವೀಗ ಎಷ್ಟು ಭಾಗಗಳನ್ನ ಮಾಡಿದ್ದೇವೆ? ಎಷ್ಟು ಭಾಗಗಳನ್ನ ಮಾಡಿದ್ದೇವೆ? 4 ಭಾಗಗಳನ್ನ ಮಾಡಿದ್ದೇವೆ ಟೋಟಲ್, ಹೌದಾ? ಅದೆಲ್ಲಿ ಹೋಗುತ್ತೆ? ಛೇದದಲ್ಲಿ ಹೋಗುತ್ತೆ. ಮತ್ತೆ ಅಂಶದಲ್ಲಿ ಏನ್ ಬರುತ್ತೆ? ನಾವಿಲ್ಲಿ ಒಂದು ಮಗುವಿನ ಬಗ್ಗೆ ಮಾತಾಡ್ಲಿಕತ್ತೀವಿ, ಹಾಗಾಗಿ ಅವನಿಗೆ 1 ಅಂತ ಹೇಳ್ತೀವಿ. ಒಂದು ಮಗುವಿಗೆ ಎಷ್ಟು ರೊಟ್ಟಿ ಬಂತು? ರೊಟ್ಟಿಯ ಎಷ್ಟು ಭಾಗ ಬಂದಿದೆ? 1/4 ಏನಿದೆ ಭಾಗ ಬಂದಿದೆ. ರೊಟ್ಟಿದು 1/4 ಭಾಗ ಬಂದಿದೆ, ಹೌದಾ? ಹೌದೋ ಇಲ್ವೋ? ಈ ಒಂದು ಸಂದರ್ಭವನ್ನ ನಾವು ಹಲವಾರು ಕ್ರಿಯೆಯಲ್ಲಿ ವ್ಯಕ್ತಪಡಿಸಬಹುದು. ಹಲವಾರು ಕ್ರಿಯೆ ಯಾವ್ಯಾವು ಅಂದ್ರೆ, ಭಾಗಕಾರದ ಕ್ರಿಯೆ, ಸಂಕಲನದ ಕ್ರಿಯೆ ಮತ್ತು ಗುಣಾಕಾರದ ಒಂದು ಕ್ರಿಯೆಗಳಲ್ಲಿ ನಾವ್ ಏನ್ ಮಾಡಬಹುದು, ಇದನ್ನ ವ್ಯಕ್ತಪಡಿಸಬಹುದು. ಅದ್ ಹೇಗೆ ಅಂತಂದ್ರೆ, ಮೊದಲಿಗೆ ನಾನಿಲ್ಲಿ ಭಾಗಾಕಾರದ ಕ್ರಿಯೆ ತಗೊಳ್ತೀನಿ ನೋಡಿ. ಭಾಗಾಕಾರದ ಕ್ರಿಯೆಯಲ್ಲಿ ಅದ್ ಹೇಗೆ ವ್ಯಕ್ತಪಡಿಸ್ತೀರಾ ಅಂತಂದ್ರೆ, ನಮಗೇನ್ ಗೊತ್ತು, ಪೂರ್ತಿ ಒಂದ್ ರೊಟ್ಟಿ ಇದೆ, ಹೌದಾ? ಪೂರ್ತಿ ಒಂದ್ ರೊಟ್ಟಿ ಇದೆ. ಒಂದ್ ರೊಟ್ಟಿಯನ್ನ ನಾವ್ ಎಷ್ಟು ಜನರಲ್ಲಿ ಭಾಗ ಮಾಡಿದ್ದೇವೆ? 4 ಮಕ್ಕಳಿಗೆ ಭಾಗ ಮಾಡಿದ್ದೇವೆ. 1/4 ಮಾಡಿದ್ರೆ ನಮಗೇನ್ ಬರುತ್ತೆ? 1/4 ಅಂತ ಬರುತ್ತೆ. ಏನ್ ಬರುತ್ತೆ? 1/4 ಅಂತ ಬರುತ್ತೆ. ತಿಳಿತಾ? ಇದು ಭಾಗಾಕಾರದ ಒಂದು ಕ್ರಿಯೆ ಆಯ್ತು. ಈಗ ಗುಣಾಕಾರದ ಒಂದು ಕ್ರಿಯೆ ಮಾಡೋಣ ಅಂತ. ಗುಣಾಕಾರದ ಕ್ರಿಯೆ ಯಾವ ರೀತಿ ಇರಬಹುದು? ಗುಣಾಕಾರದ ಕ್ರಿಯೆ, ಈಗ ಏನ್ ಮಾಡ್ತೀನಿ, ಒಟ್ಟಾರೆ ಎಷ್ಟು ಮಕ್ಕಳಿದ್ದಾರೆ? 4 ಮಕ್ಕಳಿದ್ದಾರೆ. 4 ಮಕ್ಕಳಿಗೆ ನಾವೇನ್ ಮಾಡಿದ್ದೇವೆ? ಈ ಒಂದು ರೊಟ್ಟಿಯ ಒಂದು ಭಾಗವನ್ನ ಹಂಚಿದ್ದೇವೆ. ಒಂದು ಮಗುವಿಗೆ ಎಷ್ಟು ಭಾಗವನ್ನ ಹಂಚಿದ್ದೇವೆ? 1/4.
1/4 ಅನ್ನ ಹಂಚಿದ್ದೇವೆ. ಸೊ 4 ಕಡಿತ ಆದ್ರೆ ನಮ್ಗೆ ಎಷ್ಟು ಬರುತ್ತೆ? 1 ರೊಟ್ಟಿ ಅಂತ ಬರುತ್ತೆ. ಸೊ ನಾವೇನ್ ಮಾಡಿದ್ದೇವೆ? 4 ಮಕ್ಕಳ ನಡುವೆ ಏನ್ ಮಾಡಿದ್ದೇವೆ? 1/4 ರೊಟ್ಟಿಯ ಭಾಗವನ್ನ ಹಂಚಿದ್ದೇವೆ. ಸೊ ಗುಣಾಕಾರ ರೂಪದಲ್ಲಿ ಈ ರೀತಿ ಬರಿಬಹುದು. ನಂತರ ಸಂಕಲನದ ಒಂದು ರೂಪದಲ್ಲಿಯೂ ಕೂಡ ಬರಿಬಹುದು. ಅದ್ ಹೇಗೆ? ಸಂಕಲನದ ಒಂದು ರೂಪ ಅದ್ ಹೇಗೆ ಅಂತಂದ್ರೆ, ಸೊ ಒಟ್ಟಾರೆ ಎಷ್ಟು ಮಕ್ಕಳಿದ್ದಾರೆ? 4 ಮಕ್ಕಳಿದ್ದಾರೆ. ಪ್ರತಿ ಮಕ್ಕಳಿಗೆ ಎಷ್ಟು ಕೊಟ್ಟಿದ್ದೇವೆ ನಾವು? 1/4 ಅನ್ನ ಕೊಟ್ಟಿದ್ದೇವೆ. ಸೊ ಅದನ್ನ 4 ಸತಿ ನಾನು ಏನ್ ಮಾಡ್ತೀನಿ? ಕೂಡಿಸ್ತೀನಿ. ಸೊ ನನಗೆ ಆಟೋಮೆಟಿಕ್ಲಿ ಆನ್ಸರ್ ಏನ್ ಬರುತ್ತೆ? 1 ಅಂತ ಬರುತ್ತೆ. 1 ಅಂತಂದ್ರೆ ಪೂರ್ತಿ 1 ರೊಟ್ಟಿ ಏನಿದೆ ಅದರದ್ದು ಉತ್ತರ ಬರ್ತದೆ. ತಿಳಿತಾ? ಸೊ ಈ ಒಂದು ಸಂದರ್ಭವನ್ನ ನಾವ್ ಏನ್ ಮಾಡಬಹುದು? ಭಾಗಾಕಾರ, ಗುಣಾಕಾರ, ಸಂಕಲನ ಒಂದು ಕ್ರಿಯೆಗಳಲ್ಲಿ ವ್ಯಕ್ತಪಡಿಸಬಹುದು. ಸರಿನಾ? ಇದು ಕೂಡ ಸಮಾನ ಭಿನ್ನ ರಾಶಿಯ ಒಂದು ಭಾಗನೇ ಆಗಿದೆ ಈ ರೀತಿ ವ್ಯಕ್ತಪಡಿಸೋದು. ಸರಿನಾ? ಈಗ ಸಮಾನ ಭಿನ್ನ ರಾಶಿಯನ್ನ ನಾ ಏನ್ ಹೇಳ್ದೆ ಈಗ? 1/4 ಅಂತ ನಾನು ಇಲ್ಲಿ ಬರೆದ್ರೆ ಇಲ್ಲೂ ಕೂಡ 1/4, ಇಲ್ಲೂ ಕೂಡ 1/4, ಇಲ್ಲೂ ಕೂಡ 1/4. ಹೌದಾ? ಸೊ ಪ್ರತಿ ಮಗುವಿಗೆ ಎಷ್ಟು ಭಾಗ ಬಂತು? 1/4 ಅಂತ ಬಂತು. ಸೊ ನಾವಿಲ್ಲಿ ಏನ್ ಹೇಳ್ತೀವಿ ಹೇಳಿ ಮಕ್ಳೇ? ಏನ್ ಹೇಳ್ತೀವಿ ಹೇಳಿ? ಪ್ರತಿಯೊಂದು ಭಿನ್ನ ರಾಶಿ ನಾವ್ ಏನ್ ಬರ್ತಿದ್ದೇವಲ್ಲ 1/4, ಅದರ ಮೌಲ್ಯ ಏನಿದೆ? ಸಮವಾಗಿ ಇದೆ. ಸಮವಾಗಿ ಇದೆ. ಹೌದಾ? ಆದ್ರೆ ನಾವು ಸಮಾನ ಭಿನ್ನ ರಾಶಿಯಲ್ಲಿ ಮತ್ತೊಂದು ವಿಷಯವನ್ನ ಹೇಳ್ತೀವಿ. ಅದೇನಂತಂದ್ರೆ ಅವ್ರ ಮೌಲ್ಯಗಳು ಸೇಮ್ ಇರಬಹುದು, ಆದ್ರೆ ಅದನ್ನ ನಾವು ವ್ಯಕ್ತಪಡಿಸುವ ಏನ್ ಭಿನ್ನಾಂಶ ಇರ್ತದಲ್ಲ ಅದು ಬೇರೆ ಬೇರೆ ರೀತಿ ಇರ್ತದೆ ಅಂತ. ಸರಿನಾ? ಸೊ ಅದನ್ನ ಈಗ ನೋಡೋಣಂತ. ಸೊ ಈ ಒಂದು ಉದಾಹರಣೆಯಲ್ಲಿ ನೀವ್ ಏನನ್ನ ಕಲಿತ್ರಿ? ನೀವು ಯಾವುದೇ ಒಂದು ಸಂದರ್ಭವನ್ನ ಕೊಟ್ಟದಾಗ ಅದನ್ನ ನೀವು ಭಾಗಾಕಾರದ ಕ್ರಿಯೆ, ಗುಣಾಕಾರದ ಕ್ರಿಯೆ ಮತ್ತು ಸಂಕಲನದ ಕ್ರಿಯೆಯಲ್ಲಿ ಯಾವ ರೀತಿ ವ್ಯಕ್ತಪಡಿಸಬಹುದು ಅಂತ ಇಲ್ಲಿ ನೋಡಿದ್ವಿ. ಸರಿನಾ? ಈಗ ನಾವೇನ್ ಮಾಡೋಣ? ಸಮಾನ ಭಿನ್ನ ರಾಶಿಯನ್ನ ನಾವು ಏನದರ ಒಂದು ಡೆಫಿನೇಷನ್ ಇದೆಯಲ್ಲ, ಅದರ ಒಂದು ಏನ್ ಅರ್ಥ ಇದೆಯಲ್ಲ, ಅದ್ರ ಪ್ರಕಾರ ಇಲ್ಲಿ ಕಲೀಲಿಕ್ಕೆ ಅದನ್ನ ನೋಡೋಣ. ಸೊ ಇದೇ ಒಂದು ಉದಾಹರಣೆ ಇಲ್ಲಿ ತಗೋತೀನಂತ. ರೊಟ್ಟಿದೇ ಒಂದು ಉದಾಹರಣೆ ತಗೋತೀನಿ, ಆದ್ರೆ ಸ್ವಲ್ಪ ಬದಲಾವಣೆ ಮಾಡೋಣ. ಸರಿನಾ? ಸೊ ಇದೇನ್ ಗೋಲ್ ಗೋಲ್ ತೆಗ್ದಿದ್ರಿ ಮೇಡಮ್ ಅಂತ ನೀವು ಕೇಳ್ಬೋದು. ಇವೆಲ್ಲ ರೊಟ್ಟಿಗಳು. ಹೌದಾ? ಸೊ ಯಾರ್ಯಾರೀಗ ಖಡಕ್ ರೊಟ್ಟಿ ಸೇರ್ತದ, ಬಹಳ ಫೇಮಸ್. ಹೌದಾ? ನಮ್ಮ ಹುಬ್ಳಿ ಧಾರವಾಡ ಮಂದಿ ಬಹಳ ತಿಂತಾರ ಅದನ್ನ. ಹೌದಾ? ಸೇರ್ತದ ಎಲ್ರಿಗೂ? ನನ್ಗೂ ಕೂಡ ಬಹಳ ಇಷ್ಟ. ಹೌದಾ? ಎಸ್. ಸೊ ಈಗ ಇಲ್ಲಿ ನೋಡಿ, ಇವಷ್ಟು ರೊಟ್ಟಿಗಳಿದಾವೆ. ಆದ್ರೆ ಇದು ಮೊದಲನೇ ಗುಂಪು, ಇದು ಎರಡನೇ ಗುಂಪು, ಇದ್ ನಂತರ ಇದು ಮೂರನೇ ಗುಂಪು. ಸರಿನಾ? ಈಗ ಇಲ್ಲಿ 1 ರೊಟ್ಟಿ ಇದೆ. ಸೊ ಪೂರ್ತಿ 1 ರೊಟ್ಟಿಯನ್ನ ನಾ 2 ಹುಡುಗರ ನಡುವೆ ಹಂಚಾತೀನಿ. 2 ಹುಡುಗರ ನಡು ಹಂಚಾತೀನಿ ಅಂದ್ರೆ ಏನ್ ಮಾಡ್ತೀನಿ? ಈ ರೀತಿ ನಡು ತೆಗೆದು ಬಿಡ್ತೀನಿ. ಸ್ಥಳಿತಾ? ಸೊ ಇದು 1 ಭಾಗ ಆಯ್ತು, ಇದು ಎರಡನೇ ಭಾಗ ಆಯ್ತು. ಇದು 1 ಭಾಗ 1 ಹುಡುಗಗ್ ಕೊಡ್ತೀನಿ, ಇದು ಎರಡನೇ ಭಾಗ ಮತ್ತೊಂದು ಹುಡುಗಗ್ ಕೊಡ್ತೀನಿ. ಸೊ ಎಷ್ಟಾಯ್ತು? ಸೊ 1ನೇ ಹುಡುಗಗೆ ಎಷ್ಟನೇ ಭಾಗ ಸಿಗ್ತದ? 1/2. ಹೌದಾ? ಇದು ಎರಡನೇ ಹುಡುಗಗೆ ಎಷ್ಟ್ ಸಿಗ್ತೈತಿ? ಅವನಿಗೂ ಕೂಡ 1/2ನೇ ಸಿಗ್ತದ. ಹೌದಾ? ಅಂದ್ರೆ ಛೇದ ಏನ್ ಹೇಳಲಿಕ್ಕತ್ತದ? ಒಟ್ಟಾರೆ ಎಷ್ಟು ಭಾಗಗಳನ್ನ ಮಾಡಿದ್ದೇವಿ. ನಂತರ ಅಂಶ ಏನ್ ಹೇಳ್ತದ? ಎಷ್ಟ್ ಹುಡುಗಗ್ ನಾವ್ ರೊಟ್ಟಿ ಕೊಟ್ಟೇವ್? ಒಂದೇ ಹುಡುಗಗ್ ಕೊಟ್ಟಿವಿ ಈ ಭಾಗ. ಸೊ 1 ಭಾಗ. ಆಯ್ತಾ? ಈಗ ಇಲ್ಲಿ 2 ರೊಟ್ಟಿ ಇದಾವ. 2 ರೊಟ್ಟಿಯನ್ನ ನೀವು 4 ಹುಡುಗರ ನಡು ಅದನ್ನ ಏನ್ ಮಾಡ್ಬೇಕು? ಭಾಗ ಮಾಡಿ ಕೊಡ್ಬೇಕು. ಸೊ ಏನ್ ಮಾಡ್ತೀನಿ? ಈ ರೀತಿ ನಡು ನಡು ತೆಗ್ದೇನಿ. ಸೊ 1ನೇ ಭಾಗ, 2ನೇ ಭಾಗ, 3ನೇ ಭಾಗ, 4 ಭಾಗ. ಸೊ ಒಟ್ಟಾರೆ 4 ಭಾಗಗಳದು. ಈಗ ನಾ ಇದನ್ನ ಹೇಗ್ ಕೊಡೋದು? ಮೊದಲ್ ಈಗ ಯಾವ ರೀತಿ ನೀ ಹಂಚ್ತೀರಿ ಅಂತಂದ್ರೆ, ಮೊದಲನೇ ಹುಡುಗ, ಇವ ಎರಡನೇ ಹುಡುಗ. ಹೌದಾ? ಮೂರನೇದವ, ನಂತರ 4ನೇದವ ಅಂತ ತಿಳ್ಕೊಳು. ಸರಿನಾ? ಹೇಗ್ ಹಂಚೋದು ಅಂತಂದ್ರೆ, ಈಗ ಒಟ್ಟಾರೆ ಎಷ್ಟು ಭಾಗಗಳನ್ನ ಮಾಡಿದ್ದೇವ್ ನಾವು? ಎಷ್ಟು ಭಾಗಗಳನ್ನ ಮಾಡಿದ್ದೇವೆ ಹೇಳ್ರಿ? ಒಟ್ಟಾರೆ ಎಷ್ಟು ಮಾಡಿದ್ದೇವೆ? 4 ಭಾಗಗಳನ್ನ ಮಾಡಿದ್ದೇವೆ. ಹೌದಾ? ಸೊ ಛೇದದಲ್ಲಿ ಏನ್ ಬರುತ್ತೆ? 4 ಅಂತ ಬಂತು. ಛೇದದಲ್ಲಿ 4 ಅಂತ ಬಂತು. ಹೌದಾ? ಈಗ
ಎರಡು ರೊಟ್ಟಿಯನ್ನ ನಾವೇನ್ ಮಾಡಿದೀವಿ, 4 ಮಕ್ಕಳಿಗೆ ಸಮವಾಗಿ ಹಂಚಿದ್ದೇವೆ. ಹೌದಾ? ಸಮವಾಗಿ ಹಂಚಿದ್ದೇವೆ. ಸೊ ಇಲ್ಲಿ 4ರಲ್ಲಿ ಏನ್ ಬಂತು ನಮ್ಗೆ? ಏನ್ ಬಂತ ಹೇಳಿ? ಕ್ಷಮಿಸಿ, ಸಾರಿ, ಇಲ್ಲಿ ಸ್ವಲ್ಪ ಇದಾಯ್ತು, 1 ನಿಮಿಷ. ಎಸ್. ಸೊ ನಾನಿಲ್ಲಿ ಏನಂತ ಹೇಳಿದೆ ನಿಮ್ಗೆ? ಪೂರ್ತಿ ಒಂದು ರೊಟ್ಟಿ ಇದೆ, ಪೂರ್ತಿ ಒಂದು ರೊಟ್ಟಿಯನ್ನ 2 ಭಾಗಗಳಲ್ಲಿ ಹಂಚಿಕೆ ಮಾಡಿದ್ದೇನೆ ಅಂತ ಹೇಳಿದ್ದೇನೆ. ಸೊ ಇದನ್ನ ನೀವು ಭಿನ್ನ ರಾಶಿಯಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಂಡು ಬರಿಬೇಕು ಅಂತಂದ್ರೆ, ಮೊದಲನೇ ಹುಡುಗಗೆ ಎಷ್ಟು ಸಿಗಾತದ, ನಂತರ ಎರಡನೇ ಹುಡುಗ, ಸರಿನಾ? ಸೊ ಒಟ್ಟಾರೆ ನಾವು ಎಷ್ಟು ಹುಡುಗರ ನಡುವೆ ರೊಟ್ಟಿ ಹಂಚ್ಲಿಕತ್ತೀವಿ? ಒಟ್ಟಾರೆ ಎಷ್ಟು ರೊಟ್ಟಿ ಭಾಗ, ಎಷ್ಟು ಹುಡುಗರ ನಡು ಹಂಚ್ಲಿಕತ್ತೀವಿ? 2 ಹುಡುಗರ ನಡು, 2 ಹುಡುಗರ ನಡು ಹಂಚ್ಲಿಕತ್ತೀವಿ. ಎಷ್ಟು ಭಾಗವನ್ನ ಹೇಳಿ ನೋಡೋಣ. ಸೊ ಒಟ್ಟಾರೆ ಎಷ್ಟು ಹುಡುಗರ ನಡು ಹಂಚ್ಲಿಕತ್ತೀವಿ? 2 ಹುಡುಗರ ನಡು ಹಂಚ್ಲಿಕತ್ತೀವಿ. ಎಷ್ಟು ರೊಟ್ಟಿ ಇದಾವೆ? ಒಂದೇ ರೊಟ್ಟಿ ಇದಾವೆ. ಸೊ ಒಂದು ರೊಟ್ಟಿಯನ್ನ 2 ಭಾಗಗಳನ್ನ ಮಾಡಿ ಹುಡುಗರ ನಡು ಹಂಚ್ಲಿಕತ್ತೀವಿ. ಈಗ ಇಲ್ಲಿ ಬರ್ತೀನಂತೆ. ಸೊ ಒಟ್ಟಾರೆ ಎಷ್ಟು ಮಕ್ಳಿದಾರೆ? 4 ಮಕ್ಳಿದಾರೆ. ಒಟ್ಟಾರೆ 4 ಮಕ್ಳಿದಾರೆ. ಎಷ್ಟು ರೊಟ್ಟಿಯನ್ನ ತಗೊಂಡಿದ್ದೀನಿ ಇಲ್ಲಿ ನಾನು? 2. ಒಟ್ಟಾರೆ ಟೋಟಲ್ ಎಷ್ಟು ರೊಟ್ಟಿಯನ್ನ ತಗೊಂಡಿದ್ದೀನಿ? 2 ರೊಟ್ಟಿಯನ್ನ ತಗೊಂಡಿದ್ದೀನಿ. ಸೊ ಪ್ರತಿಯೊಂದು ಹುಡುಗಿಗೆ ಎಷ್ಟು ಸಿಗ್ತದ? 2/4 ಸಿಗ್ತದ. 2/4 ಸಿಗ್ತದ. ತಿಳಿಯಾತದ? 2/4 ಅಂತ ಸಿಗ್ತದ. ಹೌದಾ? ಈಗ ಇಲ್ಲಿ 3 ರೊಟ್ಟಿ ಅದಾವ. ಇದನ್ನ 6 ಮಂದಿ ನಡು ಹಂಚ್ಬೇಕು. ಸೊ ಇದನ್ನ ಈ ರೀತಿ ಡಿವೈಡ್ ಮಾಡ್ತೀನಿ. ಸೊ ಇಲ್ಲಿ ಏನ್ ಮಾಡಿದೆ? 6 ಮಂದಿ ಅಂತಂದ್ರೆ ಒಟ್ಟಾರೆ ಎಷ್ಟು ಹುಡುಗರಾದ್ರು ಅದು ಛೇದದಲ್ಲಿ ಬರೀತೀನಿ, 6. ಒಟ್ಟಾರೆ ಎಷ್ಟು ರೊಟ್ಟಿಗಳಿದಾವೆ? 3 ಇದಾವೆ. ಸೊ ಇಲ್ಲಿ ನಮ್ಗೆ ಭಿನ್ನ ರಾಶಿ ಯಾವ್ಯಾವ ಬಂದು? ಮೊದಲಿಗೆ ಬಂತು 1/2, ಎರಡನೇದ್ದು 2/4, ಮೂರನೇದ್ದು 3/6. ಹೌದಾ? 3/6. ಈಗ ನೀವ್ ಏನ್ ಗಮನಿಸ್ಬೇಕಂದ್ರೆ, ನಾನ್ ಏನ್ ಮಾಡ್ತೀನಿ ಅಂತಂದ್ರೆ, ಇವಷ್ಟು ಒಂದಕ್ಕೊಂದು ಸಮವಾಗಿದಾವೆ ಅಂತ ಹೇಳ್ತೀವಿ ನಾವು. ಅದ್ ಹೇಗೆ ಅಂತಂದ್ರೆ, ಇದನ್ನ ಆದರ್ಶ ರೂಪದಲ್ಲಿ ಬರಿತೀನಿ ನೋಡಿ. 2 1 2 2 3 1 3 2. ಮತ್ತೆ ನನಗೆ ಏನ್ ಸಿಕ್ತು? 1/2 ಅಂತಾನೆ ಸಿಕ್ತು. 1/2 ಅಂತಾನೆ ಸಿಕ್ತು. ಸೊ ಇವಕ್ಕೆ ನಾವು ಸಮಾನ ಭಿನ್ನ ರಾಶಿ ಅಂತ ಕರಿತೀವಿ. ಸಮಾನ ಭಿನ್ನ ರಾಶಿ ಅಂತಂದ್ರೆ ಅವಕ್ಕರ ಮೌಲ್ಯಗಳ ಒಂದೇ ಇರುತ್ತೆ, ಅಂದ್ರೆ ಸೇಮ್ ಆಗಿರುತ್ತೆ. ಆದ್ರೆ ಅವನ್ನ ಬರೆಯುವ ಒಂದು ಭಿನ್ನಾಂಶ ಏನ್ ಮಾಡ್ತೀವಿ ನಾವು? ಬೇರೆ ಬೇರೆ ಭಿನ್ನಾಂಶ ತಗೊಂಡನ್ನ ಅದನ್ನ ವ್ಯಕ್ತಪಡಿಸ್ತೀವಿ. ಹೌದಾ? ಸೊ ಇದ್ರ ಅರ್ಥ ಏನು? ಇದ್ರ ಅರ್ಥ ಏನು ಹೇಳಿ? ಒಟ್ಟಾರೆ ಎಷ್ಟು ಭಾಗಗಳನ್ನ ಮಾಡಿದೀವಿ ನಾವು? ಆ ಎಷ್ಟು ಮಕ್ಕಳಿಗೆ ಕೊಟ್ಟಿದ್ದೀವಿ? ಒಂದೇ ಮಗುವಿಗೆ ಕೊಟ್ಟಿದ್ದೀವಿ. ಹೌದಾ? ಸೊ ಈ ರೀತಿ ಅದನ್ನ ನಾವು ಏನ್ ಮಾಡ್ತೀವಿ? ಅರ್ಥ ಮಾಡ್ಕೊಳ್ತೀವಿ. ಸೊ ಸಮಾನ ಭಿನ್ನ ರಾಶಿ ಅಂತಂದ್ರೆ ಬೇರೆ ಬೇರೆ ಏನಿರ್ತಾವ? ಭಿನ್ನಾಂಶ ಇರ್ತಾವ. ಆದ್ರೆ ಅದರ ಮೌಲ್ಯ ಏನಿರ್ತದ? ಆದರ್ಶ ರೂಪದಲ್ಲಿ ಒಂದೇ ಆಗಿರ್ತದ. ಇದು ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಸೊ ಈಗ ಸಮಾನ ಭಿನ್ನ ರಾಶಿ ನೀವು ಯಾವ ರೀತಿ ಹುಡುಕಬಹುದು, ಯಾವ ರೀತಿ ಕಂಡು ಹಿಡಿಬಹುದು? ಸೊ ಅದನ್ನ ಮಾಡ್ಲಿಕ್ಕೆ ನೀವು ಯಾವತ್ತು ಯಾವುದೇ ಒಂದು ಸಮಾನ ಭಿನ್ನ ರಾಶಿ ತೆಗೆದುಕೊಳ್ರಿ, ಕಂಡು ಹಿಡಿಯೋದು. ಅವನ್ನ ನೀವು ಯಾವತ್ತಿದ್ರು ಏನಿದೆ ಅದರ ಅಂಶ ಮತ್ತು ಛೇದ ಏನಿರುತ್ತಲ್ಲ, ಎರಡೂ ಕೂಡ ಒಂದೇ ಭಿನ್ನ ರಾಶಿ ಅಂತ ನೀವೇನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಮೊದಲಿಗೆ ಉದಾಹರಣೆಗೆ ತಗೋತೀನಿ ನೋಡಿ. ಇಲ್ಲಿ ಇದೇ ತಗೋತೀನಂತೆ, 1/2. 1/2 ಅಂತ ತಗೊಂಡೆ. ಸೊ 1/2 ನ ಇಂಟು 2 ಮಾಡ್ತೀನಿ. ಸೊ 1 2s are 2, 2 2s are 4. ಮತ್ತೆ 1/2 ನ ಇಂಟು 3/3 ಅಂತ ತಗೋತೀನಿ. 1 3s are 3, 2 3s are 6. ಸೊ ನಮ್ಗೆ ಯಾವ್ಯಾವ ಬಂದು? 1/2 is equal to 2/4 is equal to 3/6 ಅಂತ ಬಂತು. ಸೊ ಇವೇನಾದು? ಇವು ಸಮಾನ ಭಿನ್ನ ರಾಶಿಗಳಾದು. 2/4 ಮತ್ತು 3/6 ಏನಿದೆ, 1/2ದು ಸಮಾನ ಭಿನ್ನ ರಾಶಿಗಳಾದು. ಸೊ ಯಾವುದೇ ಒಂದು ಭಿನ್ನ ರಾಶಿ ಕೊಟ್ಟಾಗ ಅದರ ಒಂದು ಸಮಾನ ಭಿನ್ನ ರಾಶಿ ನೀವು ಕಂಡು ಹಿಡಿತೀರಂದ್ರೆ ಯಾವ ರೀತಿ ಕಂಡು ಹಿಡಿಬೇಕು? ಅದರ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಂದ್ರೆ ಅಂಶ ಮತ್ತು ಛೇದ ಏನಿರುತ್ತಲ್ಲ, ಎರಡೂ ಕೂಡ ಒಂದೇ ಒಂದೇ ಸಂಖ್ಯೆ ಅಂದ್ರೆ ನೀವು ಗುಣಾಕಾರ ಮಾಡ್ಬೇಕು. ತಿಳಿತಾ? ಈಗ ಇದ್ರ ಮೇಲೆ ಒಂದು ಸಿಮ್ಯುಲೇಷನ್ ನೋಡೋಣ ಅಂತ ನಾನು ನಿಮಗೆ ತೋರಿಸ್ತೀನಿ. 1 ನಿಮಿಷ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಂತೆ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಯಾವ ಒಂದು ಭಿನ್ನ ರಾಶಿ ತಗೊಂಡಿದ್ದಾರೆ? ನ್ಯೂಮರೇಟರ್ ಅಂದ್ರೆ ಅಂಶ 2 ಇದೆ, ಛೇದ 5 ಇದೆ. ಸೊ ನಮ್ಮ ಭಿನ್ನ ರಾಶಿ ಏನಾಯ್ತು? 2/5 ಆಯ್ತು.
ಸೊ 2/5 ಒಂದು ನನಗೆ ಸಮಾನ ಭಿನ್ನರಾಶಿಯನ್ನ ಹೇಳಿ, ಅಥವಾ ಎರಡು ಸಮಾನ ಭಿನ್ನರಾಶಿಯನ್ನ ತೆಗೆದುಕೊಡಿ ಅಂದಾಗ ನೀವಿಲ್ಲಿ ನೋಡಿದ್ರೆ 2/5 ಮತ್ತು ಟೂ ಅಪಾನ್ ಫೈವ್ ಏನಿದೆ ಅದನ್ನ ಏನ್ ಮಾಡಿದ್ದಾರೆ, ಇಂಟು 2 ಮಾಡಿದ್ದಾರೆ. ಅಂದ್ರೆ ಅಂಶ ಮತ್ತು ಛೇದ ಎರಡೂ ಕೂಡ ಒಂದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ದಾರೆ. ನಂತರ ಎರಡನೇ ಸಮಾನ ಭಿನ್ನರಾಶಿ ಬೇಕಂದ್ರೆ ಇಂಟು 3 ಮಾಡ್ತಾರೆ. ಸೊ 2 2s are 4, 5 2s are 10, 2 3s are 6, 5 3s are 15. ಸೊ 2/5 ಸಮಾನ ಭಿನ್ನ ರಾಶಿಗಳು ಯಾವ್ಯಾವು? 4/10 ಮತ್ತು 6/15 ಅಂತ ಹೇಳ್ತೀವಿ. ಸೊ ಸಮಾನ ಭಿನ್ನ ರಾಶಿ ನೀವು ಕಂಡು ಹಿಡಿಯೋ ಸಮಯದಲ್ಲಿ ಏನ್ ಮಾಡ್ಬೇಕು? ಯಾವತ್ತು ಅಂಶ ಮತ್ತು ಛೇದವನ್ನ ಒಂದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ನಿಮ್ಗೆ ಏನಿರ್ತಾವೆ? ನಿಮ್ಗೆ ಸಮಾನ ಭಿನ್ನ ರಾಶಿಯನ್ನ ಪಡೆದುಕೊಳ್ಳಬಹುದು. ಈಗ ನೋಡಿ, ಇಲ್ಲಿ ಒಂದು ಚೇಂಜ್ ಮಾಡೋಣಂತ. 7/10 ಅಂತ ಮಾಡ್ತೀನಿ ನಾನು. ಸೊ 7/10 ಮಾಡಿದಾಗ, ಒಂದ್ ನಿಮಿಷ, ಎಸ್. ಸೊ 2/10 ಅನ್ನ ಮಾಡಿದೀನಿ ನೋಡಿ. ಇಲ್ಲಿ 2/10 ಮಾಡಿದಾಗ 2/10 ನ ಏನ್ ಮಾಡಿದಾರೆ ಇವರು? ಇಂಟು 2 ಮಾಡಿದ್ದಾರೆ. ನಂತರ ಇಂಟು 3. ಸೊ 2 2s are 4, 10 2s are 20, 2 3s are 6, 10 3s are 30. ಸೊ ಏನ್ ಬಂತು? 2/10 ಸಮಾನ ಭಿನ್ನರಾಶಿ 4/20 ಮತ್ತು 6/30 ಬರುತ್ತೆ. ಅದೇ ರೀತಿ ಮತ್ತೊಂದು ನೋಡೋಣಂತ ಇಲ್ಲಿ. ಸೊ 4/7 ತಗೋತೀನಿ ನೋಡಿ. ಇಲ್ಲಿ 4/7 ಅನ್ನ ಒಂದೇ ಸಂಖ್ಯೆಯಂತ್ರ ಗುಣಾಕಾರ ಮಾಡಿದ್ದಾರೆ 2 ಮತ್ತು 3ರಿಂದ. 4 2 8, 7 2 14, 4 3 12, 7 3 21. ಸರಿನಾ? ಮತ್ತೊಂದು ತಗೊಳ್ಳೋಣಂತ. ಇದೇ ತಗೊಳ್ಳೋಣ. 7/10 ಆಗಲೇ ಬರ್ಲಿಲ್ಲಲ್ಲ. ಎಸ್, ಬಂತ್ ನೋಡಿ ಈಗ 7/10. ಸೊ ಇದ್ರದ್ದು ಒಂದು ನೀವು ಇಲ್ಲಿ ಪಿಕ್ಚರ್ದಾಗ ಯಾವ ರೀತಿ ಕಾಣುತ್ತೆ ಅಂತಾನು ನೋಡ್ಬೋದು. ಸೊ 10 ಭಾಗಗಳಲ್ಲಿ ಏನ್ ಮಾಡಿದ್ದಾರೆ? 7 ಭಾಗಗಳನ್ನ ಹೈಲೈಟ್ ಮಾಡಿ ತೋರಿಸ್ಲಿಕ್ಕತ್ತಾರ. ಸೊ ಅದನ್ನ ಕೂಡ 2ಲಿಂತನೇ ಗುಣಾಕಾರ ಮಾಡಿದ್ದಾರೆ. ಇಲ್ಲಿ 3ರಿಂದ ಗುಣಾಕಾರ ಮಾಡಿದ್ರೆ 7 2 14, 4 2 20, 7 3 21, 10 3 30. ಸೊ ಸಮಾನ ಭಿನ್ನರಾಶಿ ಯಾವ್ಯಾವು? 14/20, 21/30. ತಿಳಿತಾ? ಸೊ ಎಲ್ರಿಗೂ ಸಮಾನ ಭಿನ್ನರಾಶಿ ಯಾವ ರೀತಿ ಹುಡ್ಕೋದು ಅಂತ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಏನು ಇಲ್ಲ, ಬಹಳ ಸಿಂಪಲ್ ಇದೆ. ಕೊಟ್ಟಿರುವಂತ ಭಿನ್ನರಾಶಿ ಏನಿರುತ್ತಲ್ಲ ಅದ್ರದ್ದು ಒಂದು ಏನ್ ಮಾಡ್ಬೇಕು ನೀವು? ನಿಮಗೆ ಕೊಟ್ಟಿರುವಂತ ಒಂದು ಭಿನ್ನ ರಾಶಿಯದ ಒಂದು ಏನ್ ಇವು ಇರ್ತಾವಲ್ಲ, ಆ ಅಂಶ ಮತ್ತು ಛೇದ ಎರಡೂ ಕೂಡ ಒಂದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ನಿಮ್ಗೆ ಏನ್ ಸಿಗ್ತಾವು? ಸಮಾನ ಭಿನ್ನ ರಾಶಿಗಳು ಸಿಕ್ಕೇ ಸಿಗ್ತಾವು. ಸರಿನಾ? ಈಗ ಮುಂದಿನ ಒಂದು ವಿಷಯಕ್ಕೆ ಚರ್ಚೆ ಮಾಡೋಣ ಅಂತ. ಒಂದ್ ನಿಮಿಷ. ಈಗ ಭಿನ್ನ ರಾಶಿಗಳಿಗೆ ಒಂದು ಭಿನ್ನಾಂಶ ಭಾಗ ಹೊಂದಿರುವ ಸಮಾನ ಭಿನ್ನ ರಾಶಿಗಳನ್ನು ಕಂಡುಹಿಡಿಯುವುದು ಹೇಗೆ ಅಂತ ನೋಡೋಣ. ಸೊ ಭಿನ್ನ ರಾಶಿಗಳಿಗೆ, ಜೋಡಿ ಭಿನ್ನ ರಾಶಿಗಳಿಗೆ ಒಂದೇ ಭಿನ್ನಾಂಶ ಭಾಗ ಹೊಂದಿರುವ ಸಮಾನ ಭಿನ್ನ ರಾಶಿಗಳನ್ನ ಕಂಡುಹಿಡಿಯೋಣ. ಇಲ್ಲಿ ಒಂದೇ ಭಿನ್ನಾಂಶ ಭಾಗ ಅಂದ್ರೆ ಏನ್ ಹೇಳ್ಬೋದು ಹೇಳಿ ನೋಡೋಣ. ಒಂದೇ ಭಿನ್ನಾಂಶ ಭಾಗ ಅಂತಂದ್ರೆ, ಒಂದೇ ಭಿನ್ನಾಂಶ ಭಾಗ ಅಂತಂದ್ರೆ ಏನಿರಬಹುದು ಹೇಳ್ಬೋದಾ ನೀವು ಯಾರಾದ್ರೂ? ಒಂದೇ ಭಿನ್ನಾಂಶ ಭಾಗ ಅದ್ ಹೇಗಿರುತ್ತೆ? ಒಂದ್ ನಿಮಿಷ, ನಾನ್ ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲೇ ಒಂದೇ ಭಿನ್ನಾಂಶ ಭಾಗ ಅಂತಂದ್ರೆ ನಾವು ಇಲ್ಲಿ ಛೇದ ಬಗ್ಗೆ ಮಾತಾಡ್ಲಿಕತ್ತೀವಿ ಮಕ್ಳೇ. ಎದ್ರ ಬಗ್ಗೆ ಮಾತಾಡತ್ತೀವಿ? ಛೇದ ಬಗ್ಗೆ ಮಾತಾಡ್ಲಿಕತ್ತೀವಿ. ಸರಿನಾ? ಸೊ ಇಲ್ಲಿ ಛೇದ ನಾವ್ ಏನ್ ಮಾಡ್ತೀವಿ? ಒಂದೇ ತರ ತರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದೇ ತರ ತರ್ಲಿಕ್ಕೆ ಅದನ್ನ ಪ್ರಯತ್ನ ಮಾಡ್ತೀವಿ. ಅದ್ ಹೇಗೆ ಸಾಧ್ಯ ಅಂದ್ರೆ, ಇಲ್ಲೂ ಕೂಡ ನಾವ್ ಏನ್ ಮಾಡ್ತೀವಿ? ಸಮಾನ ಭಿನ್ನರಾಶಿದೆ ಒಂದು ಏನು ವಿಷಯ ಇದೆ ಅಲ್ಲ, ಅದನ್ನೇ ಇಲ್ಲಿ ಕಂಡು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರಿನಾ? ಇಲ್ಲಿ ಒಂದು ಪ್ರಶ್ನೆಯನ್ನ ಬರಿತೀನಿ ನೋಡಿ, ನಂತರ ಅದನ್ನ ಹೇಗೆ ಕಂಡು ಹಿಡಿಯುದು ಅಂತ ನೋಡೋಣ. ಸರಿನಾ? ಒಂದ್ ನಿಮಿಷ ಇಲ್ಲಿ ತೋರಿಸ್ತೀನಿ ನಿಮಗೆ. ಪ್ರಶ್ನೆಯನ್ನ ಬರಿತೀನಂತೆ. Seven upon 2
ಎಸ್ 7/2 ಮತ್ತು 3/5 ನಾನಿಲ್ಲಿ ತಗೊಂಡಿದ್ದೀನಿ. ಸೊ ಹೇಗೆ ಕಂಡು ಹಿಡಿಯೋದು? ಸಮಾನ ಭಿನ್ನ ರಾಶಿಯ ಭಿನ್ನಾಂಶ ಭಾಗ ಸೇಮ್ ಇರ್ಬೇಕು. ಅದನ್ನ ಯಾವ ರೀತಿ ಕಂಡು ಹಿಡಿತೀರಿ ಹೇಳ್ಬೋದಾ? ಸೊ ಬಹಳ ಸುಲಭ ಇದೆ ಮಕ್ಕಳೇ. ಅದ್ ಹೇಗೆ ಮಾಡೋದು ಅಂತಂದ್ರೆ, ನಿಮ್ದೇನಿವು ಡಿನಾಮಿನೇಟರ್ಸ್ ಇರ್ತಾವಲ್ಲ, ಛೇದ ಇರ್ತಾವಲ್ಲ, ಎರಡು ಭಿನ್ನ ರಾಶಿದ, ಅವನ್ನ ನೀವು ಏನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಸೊ 2 × 5 ಮಾಡ್ತೀನಿ. 2 5 ಎಷ್ಟು ಬರುತ್ತೆ ಉತ್ತರ? 2 5 10 ಬರುತ್ತೆ. 10. ಸೊ 7/2 ಇಂಟು ಇಲ್ಲಿ 10 ಬರುವಂಗ ನಾ ಯಾವ ಸಂಖ್ಯೆಂತ್ರ ಇಲ್ಲಿ ಗುಣಾಕಾರ ಮಾಡ್ಬೇಕು? ಇಲ್ಲಿ 10 ಬರ್ಬೇಕು ನನಗ. ಉತ್ತರದಲ್ಲಿ ಏನ್ ಛೇದ ಇದೆಯಲ್ಲ ಅದ್ 10 ಬರ್ಬೇಕು. ಸೊ ಯಾವ ಸಂಖ್ಯೆಂತ್ರ ಗುಣಾಕಾರ ಮಾಡಿದ್ರೆ 10 ಬರುತ್ತೆ? 2 5 10. ಹೌದಾ? 7 5 35. ನಾವ್ ಹೇಳ್ತೀವಿ ಯಾವತ್ತು ಸಮಾನ ಭಿನ್ನ ರಾಶಿಯನ್ನ ಕಂಡು ಹಿಡಿಯೋ ಸಮಯದಲ್ಲಿ ಅಂಶ ಮತ್ತು ಛೇದ ಒಂದೇ ಸಂಖ್ಯೆಯಿಂದ ನೀವು ಗುಣಾಕಾರ ಮಾಡ್ಬೇಕಂತ. ಹೌದಾ ಇಲ್ಲೋ? ಸೊ ಇಲ್ಲಿ ಛೇದ 5ರಿಂದ ಗುಣಾಕಾರ ಮಾಡ್ಲಿಕ್ಕೆ ಅಂದ್ರೆ ಆಬ್ವಿಯಸ್ಲಿ ಅಂಶದಲ್ಲಿ ಏನ್ ಬರುತ್ತೆ? 5 ಬರುತ್ತೆ. ಈಗ 3/5 ಅನ್ನ ಮಾಡೋಣ ಅಂತ. ಸೊ ಇಲ್ಲಿ ಎಷ್ಟರಲ್ಲೇ ಗುಣಾಕಾರ ಮಾಡಿದ್ರೆ ನನಗೆ 10 ಅಂತ ಉತ್ತರ ಬರಬಹುದು? 5 2 10 ಬರುತ್ತೆ. ಹಾಗಾದ್ರೆ ಅಂಶ ಕೂಡ 2 ಅಂತಾನೆ ಮಾಡ್ತೀನಿ. ಸೊ 3 2 6 ಆಯ್ತು. 3 2 6 ಆಯ್ತು. ಸೊ ಏನಿದ್ರ ಉತ್ತರ ಬಂತು ಹೇಳಿ ಮಕ್ಕಳೇ? 35/10 ಮತ್ತು 6/10 ಏನಿದೆ, ಇವು ಒಂದು ನಮ್ಮ ಸಮಾನ ಭಿನ್ನ ರಾಶಿಗಳ ಆದವು. ಹೌದಾ? ಇವಕ್ಕೆ ಮತ್ತೊಂದು ವಿಷಯ ಅಂತ ಕರಿತೀವಿ ನಾವ್. ಏನ್ ಹೇಳ್ರಿ? ಮತ್ತೊಂದು ವಿಷಯನು ಇಲ್ಲಿ ನಾವು ಕಂಡು ಹಿಡಿಬಹುದು. ಅದೇನಂತ ಹೇಳ್ರಿ ನೋಡೋಣ ಯಾರಾದ್ರೂ. ಇದೇನ್ 35/10 ಮತ್ತು 6/10 ಅಂತ ಹೇಳಿದಿನಲ್ಲ, ಇವಕ್ಕೆ ಮತ್ತೊಂದು ಹೆಸರನ್ನ ನಾನ್ ಕರಿಬಹುದು. ಅದ್ಯಾವುದು ಹೇಳ್ಬೋದಾ ಯಾರೇ? ಇವಕ್ಕೆ ನಾವು ಲೈಕ್ ಫ್ರಾಕ್ಷನ್ಸ್ ಅಂತಾನೂ ಹೇಳ್ತೀವಿ. ಏನಂತ ಹೇಳ್ತೀವಿ? ಲೈಕ್ ಫ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಸಮ ಭಿನ್ನ ರಾಶಿಗಳು ಮತ್ತು ಅಸಮ ಭಿನ್ನ ರಾಶಿಗಳು ಅಂತ ಹೇಳ್ತೀವಿ. ಹೌದಾ? ಸೊ ಇಲ್ಲಿ ಸಮ ಭಿನ್ನ ರಾಶಿಗಳು ಅದ್ ಹೇಗೆ? ಯಾಕಂದ್ರೆ ಏನಾಗಿದೆ ಇಲ್ಲಿ? ಸಮ ಭಿನ್ನ ರಾಶಿಗಳು ಅಂತ ಹೇಳಲಿಕ್ಕೆ ಏನು ಆಗಿದೆ ಹೇಳಿ? ಇದು ಸಮಾನ ಭಿನ್ನ ರಾಶಿ. ನಾ ಸಮ ಭಿನ್ನ ರಾಶಿ ಅಂದ್ರೆ ಲೈಕ್ ಫ್ರಾಕ್ಷನ್ಸ್ ಬಗ್ಗೆ ಮಾತಾಡ್ಲಿಕ್ಕತ್ತೀನಿ. ಕನ್ಫ್ಯೂಸ್ ಆಗ್ಬೇಡ್ರಿ. ತಿಳಿತಾ? ಸಮ ಭಿನ್ನ ರಾಶಿ ಅಂತಂದ್ರೆ ಏನಾಗಿದೆ ಇಲ್ಲಿ? ಇಲ್ಲಿ ಎರಡೂ ಛೇದ ಏನಿದೆ ಅಲ್ಲ, 35/10 ಮತ್ತು 6/10 ಏನಿದೆ ಅಲ್ಲ, ಎರಡರದು ಛೇದ ಏನಿದೆ ಸೇಮ್ ಇದೆ. ಸೊ ಈ ರೀತಿ ಭಿನ್ನ ರಾಶಿಗಳಿದ್ರೆ ಇವಕ್ಕೆ ನಾವ್ ಏನಂತ ಹೇಳ್ತೀವಿ? ಸಮ ಭಿನ್ನ ರಾಶಿ ಅಂತಾನೂ ಹೇಳ್ತೀವಿ. ಸಮ ಭಿನ್ನ ರಾಶಿ ಅಂತಾನೂ ಹೇಳ್ತೀವಿ. ಹೌದಾ? ಇವು ಸಮಾನ ಭಿನ್ನ ರಾಶಿಗಳಿದಾವೆ ಇಲ್ಲನಲ್ಲ, ಬಟ್ ಅದ್ರ ಜೊತೆಗೆ ಸಮ ಭಿನ್ನ ರಾಶಿಗಳಿದಾವೆ. ಯಾಕೆ? ಯಾಕಂದ್ರೆ ಎರಡ್ರದ್ದು ಡಿನಾಮಿನೇಟರ್ಸ್ ಏನಿದಾವ, ಛೇದ ಏನಿದಾವ, ಸೇಮ್ ಇದಾವ. ನಾವು ಸಮಾನ ಭಿನ್ನ ರಾಶಿಯಲ್ಲಿ ಹಿಂದ್ಗಡೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ ನಾವು. 1/2 ಈಸ್ ಈಕ್ವಲ್ ಟು 2/4 ಈಸ್ ಈಕ್ವಲ್ ಟು 3/6 ಅಂತ ಬರ್ದಿದ್ವಿ. ಇದು ಬರೇ ಕೇವಲ ಸಮಾನ ಭಿನ್ನ ರಾಶಿ ಆಗ್ತದೆ, ಸಮ ಭಿನ್ನ ರಾಶಿ ಆಗುವುದಿಲ್ಲ. ಅದ್ ಯಾಕೆ? ಅದ್ ಯಾಕಂದ್ರೆ ಇಲ್ಲಿ ನಮ್ಮ ಛೇದ ಏನಿದಾವೆ ಸೇಮ್ ಇಲ್ಲ, ಛೇದ ಸೇಮ್ ಇಲ್ಲ. ಹಾಗಾಗಿ ಇವು ಕೇವಲ ಸಮಾನ ಭಿನ್ನ ರಾಶಿ, ಅದು ಸಮ ಭಿನ್ನ ರಾಶಿ ಆಗ್ಲಿಲ್ಲ. ಆದ್ರೆ ಇವೆರಡು ಏನಾಗ್ತಾವ ಹೇಳಿ ನೋಡೋಣ? ಇವೆರಡು ಏನಾಗ್ತಾವೆ ಹೇಳ್ಬೋದಾ? ಸೊ ಇವು ಸಮ ಭಿನ್ನ ರಾಶಿಗಳು ಕೂಡ ಆಗ್ತವೆ. ಯಾಕಂದ್ರೆ ಏನಿದಾವೆ ಇಲ್ಲಿ? ನಮ್ಮ ಒಂದು ಡಿನಾಮಿನೇಟರ್ ಛೇದ ಏನಿದೆ ಸಮವಾಗಿ ಇದೆ ಅಂತ ಹೇಳ್ತೀವಿ ನಾವು. ಹೌದೋ ಇಲ್ಲೋ? ಸಮವಾಗಿ ಇದೆ. ಸೊ 7/2 ಸಮಾನ ಭಿನ್ನ ರಾಶಿ 35/10 ಇದೆ. 3/5 ಸಮಾನ ಭಿನ್ನ ರಾಶಿ 6/10 ಇದೆ. ಇಲ್ಲ ನಂಗಿಲ್ಲ. ಆದ್ರೆ 35/10 ಮತ್ತು 6/10 ಎರಡೂ ಕೂಡ ಸಮಭಿನ್ನ ರಾಶಿಯು ಆಗಿರುತ್ತೆ. ಸೊ ಇದೊಂದು ವಿಶೇಷವಾದ ಗುಣ ನಾವಿಲ್ಲಿ ಕಲಿತೀವಿ. ಸರಿನಾ? ಸೊ ಇಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ನಮ್ಗೆ. ಇಲ್ಲಿ ಒಂದು ಪ್ರಶ್ನೆ ಕೇಳ್ತೀನಂತೆ. ಪ್ರಶ್ನೆ ಕೇಳಿ ನಮ್ಮ ಕ್ಲಾಸ್ ಅನ್ನ ಸ್ಟಾಪ್ ಮಾಡೋಣ. ಆ ಪ್ರಶ್ನೆಗೆ ಉತ್ತರ ನೀವು ನನಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ಬೇಕು. ಅದ್ ಏನು ಅಂತಂದ್ರೆ, ಒಂದ್ ನಿಮಿಷ ನಾನು ಇಲ್ಲಿ ಬರೀತೀನಂತೆ. ಎಲ್ಲ ಸಮಾನ ಭಿನ್ನ ರಾಶಿಗಳು, ಎಲ್ಲ ಸಮಾನ ಭಿನ್ನ ರಾಶಿಗಳು ಸಮಭಿನ್ನ ಭಿನ್ನ ರಾಶಿಗಳಾಗಿರ್ತಾವ. ಸಮ ಭಿನ್ನ ರಾಶಿಗಳಾಗಿರ್ತಾವ. ಎಸ್, ಎಲ್ಲ ಸಮಾನ ಭಿನ್ನ ರಾಶಿಗಳು
ಸಮಭಿನ್ನ ರಾಶಿಗಳಾಗಿರ್ತಾವ? ಇದ್ರದ್ದು ಉತ್ತರ ನೀವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹುಡ್ಕೊಂಡ್ ಬರ್ಬೇಕು. ಸರಿನಾ? ಎಸ್. ಆಲ್ ರೈಟ್. ಸೊ ಇವತ್ತಿನ ಒಂದು ಸೆಷನ್ ಮುಗಿಸುವ ಮುಂಚೆ ನಮ್ಮ ಮೋಟಿವೇಶನಲ್ ಥಾಟ್ ಅನ್ನ ನೋಡ್ಕೊಂಡ್ ಬರೋಣ ಅಂತ. ಸೊ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಸೊ ಏನ್ ಹೇಳ್ಲಿಕ್ಕತ್ತದ ಸ್ಕ್ರೀನ್ ಮೇಲೆ? ಇಟ್ ಆಲ್ವೇಸ್ ಸೀಮ್ಸ್ ಇಂಪಾಸಿಬಲ್ ಅಂಟಿಲ್ ಇಟ್ಸ್ ಡನ್. ಇದ್ರ ಅರ್ಥ ಏನು ಹೇಳ್ರಿ ನೋಡೋಣ. ಎಲ್ಲಿ ತನ ನಮ್ಮ ಒಂದು ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ಒಂದು ಕಾರ್ಯ ಅಥವಾ ನಮ್ಮ ಕನಸನ್ನೇ ತಗೊಳ್ಕೊಳ್ರಿ, ಅದು ಯಾವತ್ತು ಎಲ್ಲಿ ಮಟ ನಾವು ಸಾಧಿಸೋದಿಲ್ಲ ಅಲ್ಲಿ ತನ ನಮ್ಗೇನ್ ಅನ್ಸ್ತದ? ನಮ್ಗೇನ್ ಅನಿಸ್ತದ? ಅದು ಮಾಡ್ಲಿಕ್ಕೇನೆ ಅಸಾಧ್ಯವಾದಂತ ಕೆಲಸ ಅಂತ ಅನ್ಕೋತೀವಿ ನಾವು. ಹೌದಾ? ಅಸಾಧ್ಯವಾದಂತ ಕೆಲಸ ಅಂತ ಅನ್ಕೋತೀವಿ. ಹೌದಾ? ಹೌದಾ ಇಲ್ವೋ? ಎಸ್. ಹೌದಾ ಇಲ್ವೋ? ಸೊ ಹಾಗಾಗಿ ನೀವು ಯಾವಾಗ ಅದನ್ನ ಸಾಧಿಸ್ತೀರಾ ಅವಾಗೇ ನಿಮ್ಗೆ ಅನಿಸ್ತದೆ ಇದು ಬಹಳ ಸರಳವಾಗಿತ್ತು ಅಂತಂತಂದ. ಈಗ ಅದೇ ಒಂದು ವಿಷಯನ ನೀವು ಸಾಧಿಸ್ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕು? ಅದ್ರ ಸಂಬಂಧ ಪರಿಶ್ರಮ ಪಡ್ಬೇಕು, ಕಷ್ಟ ಪಡ್ಬೇಕು, ಅದಕ್ಕೆ ಎಫರ್ಟ್ಸ್ ಹಾಕ್ಬೇಕು. ಹೌದಾ? ಕೇವಲ ಬರೇ ಕನಸು ನಿದ್ದೆ ಮಾಡುವಾಗ ಕಂಡ್ರೆ ಅಲ್ಲ, ಆ ಕನಸು ಕೂಡ ನೀವು ಹಗಲಲ್ಲಿನೂ ಕಾಣಬೇಕು. ರಾತ್ರಿ ಅಷ್ಟೇ ಅಲ್ಲ, ಹಗಲಲ್ಲೂ ಕಾಣ್ಬೇಕು. ಅದ್ರ ಸಂಬಂಧ ನೀವು ಅದ್ರ ಬಗ್ಗೆ ಕೆಲಸ ಮಾಡ್ಬೇಕು. ಅಂದಲ್ಲೇ ಏನಾಗುತ್ತೆ, ಒಂದಿನ ನೀವು ಅದನ್ನ ಸಾಧಿಸ್ಕೊಳ್ತೀರಿ. ಆ ಒಂದು ವಿಷಯನ ಸಾಧಿಸಿದಾಗ ನಿಮ್ಗೆ ಏನ್ ಅನ್ನಿಸ್ತದೆ? ಪಾಪ ಅದು ಮಾಡ್ಲಿಕ್ಕೆ ಕಷ್ಟಕರವಾಗಿ ಇದ್ದಿದ್ದಿಲ್ಲ, ನಾನೇ ಅದನ್ನ ಅಷ್ಟ ಕಷ್ಟಕರವಾಗಿ ತಿಳ್ಕೊಂಡಿದ್ದೆ ಅಂತ. ಹೌದಾ? ಸೊ ಹಾಗಾಗಿ ದೊಡ್ಡ ಕನಸುಗಳನ್ನ ಕಾಣ್ರಿ ಮಕ್ಳೇ. ಯಾಕಂದ್ರೆ ಕನಸು ಕಾಣ್ಲಿಕ್ಕೆ ಯಾವತ್ತು ಇತಿಮಿತಿ ಇಲ್ಲೇ. ಆದ್ರೆ ಕಂಡಂತ ಕನಸು ನೀವು ನನಸು ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಹುತ್ತಲ್ಲೇ ಆ ನನಸಾಗುತ್ತೆ ಅಂತಂದ್ರೆ ಈಗಿನ ಕಾಲದಲ್ಲಿ ಅದೊಂದು ಸುಳ್ಳು ಮಾತು. ಹೌದಾ? ಸೊ ನಿಮ್ಮಂತ ಏನ್ ನೀವು ಹುಡುಗರು ಎಲ್ಲಾರು ಕೂತಿರ್ಲ ಕ್ಲಾಸಲ್ಲಿ, ನಿಮ್ಮಲ್ಲೇ ಒಬ್ಬ ಆಫೀಸರ್ ಆಗ್ಬಹುದು, ನಿಮ್ಮಲ್ಲೇ ಒಬ್ಬ ಟೀಚರ್ ಆಗ್ಬಹುದು. ಹೌದಾ? ನಿಮ್ಮಲ್ಲೇ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಆಗ್ಬಹುದು. ಹೌದಾ? ನೀವು ಕಂಡಂತ ಕನಸನ್ನ ಸಾಧಿಸ್ಲಿಕ್ಕೆ ನೀವು ಅದರಲ್ಲಿ ಪ್ರಯತ್ನ ಮಾಡ್ರಿ. ಅವಾಗ ನಿಮಗೆ ಅನಿಸುತ್ತೆ ಇದು ಬಹಳ ಸುಲಭವಾಗಿತ್ತು, ನಾನೇ ಇದ್ರ ಮೇಲೆ ಬಹಳ ಕಷ್ಟ ಅಂತ ತಿಳ್ಕೊಂಡಿದ್ದೆ ಅಂತ. ಸರಿನಾ? ಸೊ ಇವತ್ತಿನ ಒಂದು ಸೆಷನ್ ಅನ್ನ ಮುಗಿಸೋಣ ಅಂತ ಮಕ್ಳೇ. ಈ ಒಂದು ಪ್ರಶ್ನೆದ ಉತ್ತರ ಮುಂದಿನ ಕ್ಲಾಸ್ ಅಲ್ಲಿ ಚರ್ಚೆ ಮಾಡೋಣ. ಸಮಾನ ಭಿನ್ನ ರಾಶಿಯನ್ನ ಯಾವ ರೀತಿ ಕಂಡು ಹಿಡಿಬೇಕು ಅಂತ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಂದುವರೆದ ಭಾಗವನ್ನ ಚರ್ಚೆ ಮಾಡೋಣ ಅಂತ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.